ಸ್ನೇಹಿತರೆ, ಒಂದ್ ಕಡೆ ಮುಂಗಾರು ಮಳೆಯ ಎಂಟ್ರಿ, ಒಂದ್ ಕಡೆ ಕಾಕ್ರೋಚ್ ಪಾಲಿಟಿಕ್ಸ್, ದೇಶದ ಹೊರಗಡೆ ಕನ್ಕ್ಲೂಷನ್ ಸಿಗದ ಮಿಡ್ಲ್ ಈಸ್ಟ್ ಉದ್ವಿಗ್ನತೆ, ಪೆಟ್ರೋಲಿಯಂ ಗ್ಯಾಸ್ ಅಭಾವ, ಒಂದ್ ಕಡೆ ಎಬೋಲಾ ವೈರಸ್, ಜಾಗತಿಕ ಮಾರ್ಕೆಟ್ನಲ್ಲೂ ಏರುಪೇರು, ಭಾರತದ ಮಾರ್ಕೆಟ್ನಲ್ಲೂ ಸ್ಥಿರತೆ ಇಲ್ಲ, ಹೂಡಿಕೆದಾರರಿಗೆ ಲಾಭ ಇಲ್ಲ. ಇದನ್ನೆಲ್ಲ ಒಂದ್ 10 ನಿಮಿಷ ಪಕ್ಕಕ್ಕಿಡಿ. ಯಾಕಂದ್ರೆ ಇಡೀ ಭಾರತೀಯರು ಹೆಮ್ಮೆ ಪಡುವಂತಹ ವರದಿಯೊಂದು ಜಗತ್ತಿನಾದ್ಯಂತ ಸದ್ದು ಮಾಡ್ತಾ ಇದೆ. ವರ್ಲ್ಡ್ ಎಕಾನಮಿಕ್ ಫಾರಂ ಅಂದ್ರೆ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಚರ್ಚೆಯಾಗಿರುವ ಈ ಒಂದು ವಿಚಾರ ದೇಶದಾದ್ಯಂತ ಸಂಚಲನ ಮೂಡಿಸಿದೆ. ಅಯ್ಯಯ್ಯೋ, ಟ್ರಂಪ್ ಇಡೀ ಜಗತ್ತಿನ ಆರ್ಥಿಕತೆಯನ್ನ ಗುಡಿಸಿ ಗುಂಡಾಂತರ ಮಾಡಿ ಹೋಗ್ಬಿಡ್ತಾರೇನೋ, ಶರವೇಗದಲ್ಲಿ ಮುನ್ನುಗ್ತಾ ಇರುವ ಭಾರತದ ಆರ್ಥಿಕತೆಯ ಬೆಳವಣಿಗೆಯ ವೇಗಕ್ಕೆ ಅಡ್ಡಗಾಲು ಹಾಕ್ತಾರೇನೋ, ಭಾರತದ ಬೆಳವಣಿಗೆ ನಂಬ್ಕೊಂಡು ಮಾರ್ಕೆಟ್ನಲ್ಲಿ ಲಕ್ಷ ಹೂಡಿಕೆ ಮಾಡಿರೋರಿಗೆ ಏನ್ ಸಿಗುತ್ತೆ? ಸರಿಯಾಗಿ ವಿದೇಶಿ ಹೂಡಿಕೆ ಹರಿದು ಬರ್ತಾ ಇಲ್ಲ, ಐಟಿ ಉದ್ಯೋಗಗಳಲ್ಲಿ ಭದ್ರತೆ ಇಲ್ಲ, ಇದರ ಮಧ್ಯೆ ಎಐ ಅನ್ನುವ ದುಸ್ವಪ್ನ, ಜೊತೆಗೆ ದೇಶದ ರಾಜಕೀಯದಲ್ಲೂ ಏನೇನೋ ಆಗ್ತಿದೆ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಭಾರತ ಸ್ಥಿರವಾಗಿ ಬೆಳೆಯುತ್ತಾ ನಾವು ವಿಶ್ವದ 3ನೇ ಆರ್ಥಿಕತೆ ಆಗ್ತೀವಾ, ಪವರ್ಫುಲ್ ಎಕಾನಮಿ ಆಗ್ತೀವಾ ಅನ್ನುವ ಡೌಟ್ ಕೆಲವರಿಗೆ ಶುರುವಾಗಿತ್ತು. ಆದರೆ ಅವೆಲ್ಲ ಅನುಮಾನಗಳಿಗೆ ಈಗ ತೆರೆ ಬಿದ್ದಿದೆ. ವಿಶ್ವದ ಆರ್ಥಿಕ ವೇದಿಕೆಯ ರಿಪೋರ್ಟ್ ಆ ಅಪನಂಬಿಕೆಗಳನ್ನ ಸುಳ್ಳು ಮಾಡಿದೆ. ಹಾಗಿದ್ರೆ ಆ ರಿಪೋರ್ಟ್ ನಲ್ಲಿ ನಿಜಕ್ಕೂ ಏನಿದೆ? ಭಾರತ ನಂಬರ್ 3 ಆಗುವ ಬಗ್ಗೆ ಆ ವರದಿ ಏನ್ ಹೇಳ್ತಿದೆ? ಯಾವಾಗ ಭಾರತ ಜರ್ಮನಿಯನ್ನ ಹಿಂದಿಕ್ಕಿ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮುತ್ತೆ? ಟ್ರಂಪ್ ಕೈಯಲ್ಲಿ ಸಿಕ್ಕಾಕೊಂಡಿರುವ ಅಮೆರಿಕದ ಕತೆ ಏನಾಗುತ್ತೆ? ಎಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ವರ್ಲ್ಡ್ ಎಕಾನಮಿಕ್ ಫಾರಂ ಅಥವಾ ವಿಶ್ವ ಆರ್ಥಿಕ ವೇದಿಕೆ ಬಗ್ಗೆ ನೀವು ಕೇಳಿರಬಹುದು. ಇದೊಂದು ರೀತಿ ಜಗತ್ತಿನ ದೊಡ್ಡ ದೊಡ್ಡ ತಲೆಗಳು, ಉದ್ಯಮಿಗಳು ಮತ್ತು ದೇಶದ ನಾಯಕರು ಒಂದೇ ಕಡೆ ಸೇರಿ ಪ್ರಪಂಚದ ಭವಿಷ್ಯ ಹೇಗಿರಬೇಕು ಅಂತ ಚರ್ಚೆ ಮಾಡುವ ವೇದಿಕೆ. ಇಲ್ಲಿ ರೀಸೆಂಟ್ ಆಗಿ ಒಂದು ಸಂಸ್ಥೆ ಕೊಟ್ಟಿರುವ ಡೇಟಾ ಬಗ್ಗೆ ಸಖತ್ ಚರ್ಚೆ ನಡೀತಾ ಇದೆ. ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಅನ್ನುವ ಒಂದು ಬ್ಯಾಂಕ್ ಕೊಟ್ಟಿರುವ ಡೇಟಾ ಅದು. ಹಾಗಿದ್ರೆ ಅದರಲ್ಲಂತದ್ದೇನಿದೆ? ಈ ರಿಪೋರ್ಟ್ ಇವತ್ತು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಈಗ ಜಗತ್ನಲ್ಲಿ ಸಾಕಷ್ಟು ಯುದ್ಧಗಳು ನಡೀತಾ ಇದೆ, ಸಪ್ಲೈ ಚೈನ್ ಹಾಳಾಗಿದೆ. ಆದರೂ ಕೂಡ 2030 ಹೊತ್ತಿಗೆ ಜಗತ್ತಿನ ಪವರ್ ಸೆಂಟರ್ ಅಂದ್ರೆ ಹೆಚ್ಚಿನ ಪವರ್ ಪಶ್ಚಿಮದಿಂದ ಅಂದ್ರೆ ಅಮೆರಿಕ ಮತ್ತು ಯುರೋಪ್ ಕಡೆಯಿಂದ ಪೂರ್ವಕ್ಕೆ ಅಂದ್ರೆ ಏಷ್ಯಾದ ಕಡೆಗೆ ಶಿಫ್ಟ್ ಆಗ್ತಿದೆ ಅನ್ನೋದನ್ನ ಈ ರಿಪೋರ್ಟ್ ಕನ್ಫರ್ಮ್ ಮಾಡಿದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಮೆರಿಕ ಯುರೋಪ್ಗಿಂತ ಏಷ್ಯನ್ ದೇಶಗಳು ಪವರ್ಫುಲ್ ಆಗುವ ಕಾಲ ಇನ್ನೇನೋ ಬಹಳ ಹತ್ರದಲ್ಲೇ ಇದೆ ಅಂತ ಈ ರಿಪೋರ್ಟ್ ಹೇಳ್ತಿದೆ. ಅದ್ ಹೇಗ್ ಸಾಧ್ಯ? ಅಮೆರಿಕ ಯುರೋಪ್ಗಳಂತಹ ಶ್ರೀಮಂತ ದೇಶಗಳಿಗಿಂತ ಏಷ್ಯನ್ ದೇಶಗಳು ಪವರ್ಫುಲ್ ಆಗೋದು ಹೇಗೆ ಅನ್ನುವ ಪ್ರಶ್ನೆ ನಿಮ್ಗೆ ಬರಬಹುದು. ಅಲ್ಲೇ ಇರೋದು ಟ್ವಿಸ್ಟ್. ಅಮೆರಿಕ, ಯುರೋಪ್ ಆರ್ಥಿಕವಾಗಿ ಪ್ರಭಾವಿ ದೇಶಗಳಾದ್ರೂ ಏಷ್ಯಾದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಿರೋದು, ಆ ಜನರ ಸ್ಕಿಲ್ ಹಾಗೂ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗ್ತಿರೋದು, ಏಷ್ಯನ್ ದೇಶಗಳಲ್ಲಿ ಕನ್ಸಂಪ್ಷನ್ ಅಂದ್ರೆ ವಸ್ತುಗಳ ಬಳಕೆ ಜಾಸ್ತಿ ಆಗ್ತಿರೋದು, ನಗರಗಳ ವಿಸ್ತರಣೆ, ಈ ಎಲ್ಲಾ ಕಾರಣಗಳಿಂದ ಜಿಡಿಪಿ ಲೆಕ್ಕಾಚಾರದಲ್ಲಿ ಎಮರ್ಜಿಂಗ್ ಎಕಾನಮಿಗಳು ಅಂದ್ರೆ ಭಾರತದಂತಹ ದೇಶಗಳು ಇಂಪ್ರೂವ್ಮೆಂಟ್ ಕಂಡ್ರೆ, ಅದೇ ಟೈಮ್ ನಲ್ಲಿ ಅಮೆರಿಕ, ಯುರೋಪ್ನಂತಹ ಬೆಳೆದು ನಿಂತಿರುವ ಎಕಾನಮಿಗಳು ತಮ್ಮ ಸ್ಥಾನ ಕಳೆದುಕೊಳ್ತಾವೆ ಅಂತ ಈ ರಿಪೋರ್ಟ್ ಹೇಳ್ತಿದೆ. ಈಗಾಗಲೇ PPP ಅಥವಾ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಲೆಕ್ಕದಲ್ಲಿ ಜಗತ್ತಿನ ಪವರ್ ಸೆಂಟರ್ ಪಶ್ಚಿಮದಿಂದ ಪೂರ್ವಕ್ಕೆ ಶಿಫ್ಟ್ ಆಗ್ತಿರೋದು ಹೈಲೈಟ್ ಆಗಿ ಕಾಣಿಸ್ತಿದೆ. ಈ PPP ಅನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ದೇಶದ ಹಣಕ್ಕೆ ಅಲ್ಲಿನ ಲೋಕಲ್ ಮಾರ್ಕೆಟ್ ನಲ್ಲಿ ಎಷ್ಟು ಪವರ್ ಇದೆ ಅನ್ನೋದನ್ನ ಇದು ಅಳಿಯುತ್ತೆ. ಉದಾಹರಣೆಗೆ, ಈಗ ನೀವು ಅಮೆರಿಕದಲ್ಲಿ ಒಂದು ಬರ್ಗರ್ ತಿನ್ನೋದಕ್ಕೆ $5 ಕೊಟ್ರೆ, ಅದೇ ಬರ್ಗರ್ ಅಥವಾ ಅಷ್ಟೇ ಕ್ವಾಲಿಟಿಯ ಊಟಕ್ಕೆ ಇಂಡಿಯಾದಲ್ಲಿ $1 ಅಥವಾ $2 ಸಾಕು. ಈ ರೀತಿಯ ಕ್ಯಾಲ್ಕುಲೇಷನ್ ಪ್ರಕಾರ ಈಗಾಗಲೇ ಚೀನಾ, ಅಮೆರಿಕ ಬಿಟ್ರೆ ಭಾರತ ಜಗತ್ನಲ್ಲೇ 3ನೇ ಸ್ಥಾನದಲ್ಲಿದೆ. ಅದೇ ರೀತಿ 2030 ಹೊತ್ತಿಗೆ ಯಾವೆಲ್ಲ ದೇಶಗಳು ಅತ್ಯಂತ ಪವರ್ಫುಲ್ ಆರ್ಥಿಕತೆಗಳಾಗಿರುತ್ತವೆ ಅನ್ನುವ ಲಿಸ್ಟ್ ಅನ್ನ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಕೊಟ್ಟಿದೆ. ಸೊ ಆ ಟಾಪ್ 10 ಲೀಸ್ಟ್ ಹೇಗಿದೆ, ಯಾವ ದೇಶಗಳು ಎಲ್ಲೆಲ್ಲಿವೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ನಂಬರ್ 1 ಚೀನಾ. ಸ್ನೇಹಿತರೆ, ಜಗತ್ತಿನ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತ ಕರೆಸಿಕೊಳ್ಳುವ ಚೀನಾ 2030 ಹೊತ್ತಿಗೆ ಇಡೀ ಜಗತ್ತಿನ ಆರ್ಥಿಕತೆಯಲ್ಲಿ 19.70% ಪಾಲನ್ನ ಹೊಂದಿರಲಿದೆ ಅಂತ ಈ ವರದಿ ಹೇಳ್ತಿದೆ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಲೆಕ್ಕದಲ್ಲಿ ನಂಬರ್ 1 ಆಗಿಯೇ ಉಳಿಯುತ್ತೆ. ಜಗತ್ತಿನ ಯಾವುದೇ ಮೂಲೆಗೋದ್ರೂ ಅಲ್ಲಿ ಚೀನಾದ ಪ್ರಾಬಲ್ಯ ಇದ್ದೇ ಇರುತ್ತೆ ಅಂತ ಈ ರಿಪೋರ್ಟ್ ಹೇಳ್ತಿದೆ. ಯಾಕಂದ್ರೆ ಚೀನಾ ಇವತ್ತು ಬರೀ ಮೊಬೈಲ್ ಅಥವಾ ಪ್ಲಾಸ್ಟಿಕ್ ಸಾಮಾನು ಮಾಡ್ತಿಲ್ಲ, ಎಲೆಕ್ಟ್ರಿಕಲ್ ವೆಹಿಕಲ್ಸ್, AI, ಸೆಮಿಕಂಡಕ್ಟರ್ ವಿಚಾರದಲ್ಲೂ
ಅಮೆರಿಕಾಗೆ ಟಕ್ಕರ್ ಕೊಡ್ತಿದೆ. ಚೀನಾದ ಆರ್ಥಿಕತೆ ಟೆಕ್ನಾಲಜಿ ಜೊತೆಗೆ ಟೈ ಅಪ್ ಆಗ್ತಿದೆ. ಇನ್ಫ್ರಾಸ್ಟ್ರಕ್ಚರ್ ಮೇಲಿನ ಹೂಡಿಕೆ ಇನ್ನೂ ಜಾಸ್ತಿನೇ ಆಗುತ್ತೆ. ಆದ್ರೆ ಚೀನಾಗಿರುವ ಒಂದು ಭಯ ಏನಂದ್ರೆ ಅದು ಏಜಿಂಗ್ ಪಾಪ್ಯುಲೇಷನ್. ಅಂದ್ರೆ ಅಲ್ಲಿನ ಜನ ಹಿರಿಯರಾಗ್ತಿದ್ದಾರೆ. ಆದರೂ ಕೂಡ 2030 ಹೊತ್ತಿಗೆ ಚೀನಾವನ್ನ ಕೆಳಗೆ ಇಳಿಸೋರು ಯಾರು ಇರಲ್ಲ ಅಂತ ರಿಪೋರ್ಟ್ ಹೇಳ್ತಿದೆ. ನಂಬರ್ 2 ಅಮೆರಿಕಾ. ಸ್ನೇಹಿತರೆ, 2030ಕ್ಕೆ ಜಗತ್ತಿನ GDPಯಲ್ಲಿ ಅಮೆರಿಕದ ಪಾಲು 14.90% ಕುಸಿಯುತ್ತೆ ಅಂತ ಈ ರಿಪೋರ್ಟ್ ಹೇಳ್ತಿದೆ. ಅಮೆರಿಕದಲ್ಲಿ ಇಷ್ಟೆಲ್ಲ ಟೆಕ್ ಕಂಪನಿಗಳಿವೆ, ಡಾಲರ್ ಪವರ್ ಇದೆ, ಆದ್ರೂ ಯಾಕೆ ಅಮೆರಿಕ ಕೆಳಗೋಗುತ್ತೆ ಅಂತ ನೀವು ಕೇಳಬಹುದು. ಅದಕ್ಕೆ ಕಾರಣ ಬೇರೆ ದೇಶಗಳ ಬೆಳವಣಿಗೆಯ ವೇಗ. ಅಮೆರಿಕ ಏನೋ ಬೆಳೀತಾ ಇದೆ, ಆದರೆ ಭಾರತ ಮತ್ತು ಚೀನಾದ ವೇಗಕ್ಕೆ ಕಂಪೇರ್ ಮಾಡಿದ್ರೆ ಅದು ಬಹಳ ಸ್ಲೋ. ಜೊತೆಗೆ ಅಲ್ಲಿ ಹಣದುಬ್ಬರ ಕೂಡ ಜಾಸ್ತಿ ಇದೆ. ಹಾಗಾಗಿ ಭಾರತದ ಜೊತೆಗೆ ಅದಕ್ಕಿರುವ ಅಂತರ ಕಮ್ಮಿ ಆಗುತ್ತೆ. ಆದರೂ ಕೂಡ ಮಿಲಿಟರಿ ಪವರ್ ಮತ್ತೆ ಇನೋವೇಷನ್ ನಲ್ಲಿ, ಫಾರ್ಮಾ, ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ನಲ್ಲಿ ಅಮೆರಿಕ ಮುಂದಕ್ಕೂ ಕೂಡ ಕಿಂಗ್ ಆಗಿಯೇ ಇರುತ್ತೆ ಅಂತ ಈ ರಿಪೋರ್ಟ್ ಹೇಳ್ತಿದೆ. ನಂಬರ್ 3 ನಮ್ಮ ಹೆಮ್ಮೆಯ ಭಾರತ. ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. 2030 ಹೊತ್ತಿಗೆ ಜಗತ್ತಿನ GDPಯಲ್ಲಿ ಭಾರತದ ಪಾಲು 8.50% ಅಷ್ಟಿರುತ್ತೆ. ಅದರೊಂದಿಗೆ ವಿಶ್ವದ 3ನೇ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಲಿದೆ. ಇಲ್ಲಿ ಗಮನಿಸಬೇಕಾದದ್ದು ಏನಂದ್ರೆ ನಾವು ಜರ್ಮನಿಯನ್ನ ಕೂಡ ಹಿಂದಕ್ಕೆ ಹಾಕ್ತಿದ್ದೇವೆ. ಭಾರತದ ಈ ಶರವೇಗದ ಬೆಳವಣಿಗೆಗೆ 3 ಮುಖ್ಯ ಕಾರಣಗಳನ್ನ ಎಕಾನಮಿಸ್ಟ್ಗಳು ಕೊಡ್ತಿದ್ದಾರೆ. ನಂಬರ್ 1 ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್. ನಮ್ಮಲ್ಲಿ ಇವತ್ತು ಬೀದಿ ಬದಿಯ ವ್ಯಾಪಾರಿಯಿಂದ ಹಿಡಿದು ದೊಡ್ಡ ಮಾಲ್ಗಳವರೆಗೆ UPI ನಡೀತಾ ಇದೆ. ಈ ಡಿಜಿಟಲ್ ಕ್ರಾಂತಿ ಜಗತ್ತಿನ ಯಾವ ದೇಶದಲ್ಲೂ ಕೂಡ ಇಷ್ಟೊಂದು ಸ್ಪೀಡ್ ಆಗಿ ನಡೆದೇ ಇಲ್ಲ. ನಂಬರ್ 2 ನಗರೀಕರಣ. ಭಾರತದ ಹಳ್ಳಿಗಳು ಪಟ್ಟಣಗಳಾಗ್ತಾ ಇವೆ. ಜನ ಜಾಸ್ತಿ ಖರ್ಚು ಮಾಡ್ತಿದ್ದಾರೆ, ಇದರಿಂದ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ. ನಂಬರ್ 3 ಮಿಡಲ್ ಕ್ಲಾಸ್ ಪವರ್. ಭಾರತದ ಮಧ್ಯಮ ವರ್ಗದ ಜನಸಂಖ್ಯೆ ದೊಡ್ಡದಿದೆ. ಇವರು ಕಾರ್ ತೆಗೆದುಕೊಳ್ತಾರೆ, ಮನೆ ಕಟ್ಟಿಸ್ತಾರೆ, ಇನ್ವೆಸ್ಟ್ ಮಾಡ್ತಾರೆ. ಈ ಪವರ್ ಬೇರೆ ಯಾವ ದೇಶಕ್ಕೂ ಕೂಡ ಇಲ್ಲ. ಭಾರತ 2030ಕ್ಕೆ ದೊಡ್ಡ ಎಕ್ಸ್ಪೋರ್ಟ್ ಎಕಾನಮಿ ಆಗದಿದ್ರು ಕೇವಲ ಇಂಟರ್ನಲ್ ಡಿಮ್ಯಾಂಡ್ ನಿಂದಲೇ, ಅಂದ್ರೆ ದೇಶದೊಳಗಿನ ಕನ್ಸಂಪ್ಷನ್ ನಿಂದಲೇ ಪವರ್ಫುಲ್ ದೇಶವಾಗಿ ಅಡ್ವಾನ್ಸ್ಡ್ ಎಕಾನಮಿಗಳನ್ನ ಹಿಂದಿಕ್ಕುತ್ತೆ. ಈಗ IT ಸೆಕ್ಟರ್ ನಲ್ಲಿ ಭಾರತ ಸೇರಿ ಜಗತ್ತಿನಾದ್ಯಂತ ಸಾಕಷ್ಟು ಕಡೆ ಲೇ ಆಫ್ ಆಗ್ತಿದೆ. ಜೊತೆಗೆ AI ಬರ್ತಿದೆ ಅನ್ನುವ ಟೆನ್ಷನ್ ಕೂಡ ಇದೆ. ಆದರೆ ಇದೆಲ್ಲದರ ಮಧ್ಯೆ ಭಾರತದ ಆರ್ಥಿಕತೆ ವರ್ಷಕ್ಕೆ 7% ಆಸುಪಾಸಿನಲ್ಲಿ ಬೆಳೆಯುತ್ತೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ. ವಿದೇಶಿ ಹೂಡಿಕೆದಾರರಿಗೆ ಚೀನಾ ಬಿಟ್ರೆ ಇವತ್ತು ಕಾಣಿಸ್ತಾ ಇರುವ ಬೆಸ್ಟ್ ಆಪ್ಷನ್ ಅಂದ್ರೆ ಅದು ಇಂಡಿಯಾ ಮಾತ್ರ. ಹಾಗಾಗಿ ಭಾರತಕ್ಕೆ ಇಷ್ಟೊಂದು ಬೆಳವಣಿಗೆಯ ಪ್ರೊಜೆಕ್ಷನ್ ಅನ್ನ ವಿಶ್ವ ಆರ್ಥಿಕ ವೇದಿಕೆ ಕೊಡ್ತಿದೆ. ನಂಬರ್ 4 ಮತ್ತು 5 ಜಪಾನ್ ಮತ್ತು ಜರ್ಮನಿ. 4ನೇ ಸ್ಥಾನದಲ್ಲಿ ಜಪಾನ್ ಇರಲಿದೆ. ಜಪಾನ್ ಅಂದ್ರೆ ಕ್ವಾಲಿಟಿ ಮತ್ತು ಟೆಕ್ನಾಲಜಿ. ಆದ್ರೆ ಅಲ್ಲಿರುವ ದೊಡ್ಡ ಸಮಸ್ಯೆ ಅಂದ್ರೆ ಜನಸಂಖ್ಯೆಯ ಇಳಿಕೆ. ಅಲ್ಲಿ ಕೆಲಸ ಮಾಡೋದಕ್ಕೆ ಯುವಕರಿಲ್ಲ. ಇನ್ನು 5ನೇ ಸ್ಥಾನದಲ್ಲಿ ಯುರೋಪ್ನ ಪವರ್ ಹೌಸ್ ಜರ್ಮನಿ ಇರುತ್ತೆ. ಜರ್ಮನಿ ಕಾರುಗಳು ಮತ್ತು ಮಷಿನರಿಗಳಿಗೆ ಫೇಮಸ್. ಆದರೆ ಇತ್ತೀಚೆಗೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಿಂದಾಗಿ ಜರ್ಮನಿಗೆ ಗ್ಯಾಸ್ ಮತ್ತು ಎನರ್ಜಿ ಕಾಸ್ಟ್ ಜಾಸ್ತಿ ಆಗಿ ಅವರ ಗ್ರೋತ್ ಸ್ವಲ್ಪ ಡಲ್ ಆಗಿದೆ. ಅದಕ್ಕೆ ನೋಡಿ ಭಾರತಕ್ಕೆ ಇವರನ್ನ ಓವರ್ಟೇಕ್ ಮಾಡೋದು ಈಗ ಇನ್ನಷ್ಟು ಈಸಿ ಆಗಿದೆ. ಒಟ್ಟು ಟಾಪ್ 10 ದೇಶಗಳಲ್ಲಿ ಈಗ ಟಾಪ್ 5 ಆಯಿತು. ಬಾಕಿ ಇರುವ 5 ದೇಶಗಳನ್ನ ಕ್ವಿಕ್ ಆಗಿ ನೋಡೋಣ. 6ನೇ ಸ್ಥಾನದಲ್ಲಿ ರಷ್ಯಾ ಇದೆ. ರಷ್ಯಾ ಮೇಲೆ 1000 ನಿರ್ಬಂಧ ಹಾಕಿದ್ರು ಅವರ ಹತ್ರ ಇರುವ ಆಯಿಲ್ ಮತ್ತು ಗ್ಯಾಸ್ ಪವರ್ ಅವರನ್ನ ಇನ್ನೂ ಲಿಸ್ಟ್ ನಲ್ಲಿ ಉಳಿಸಿದೆ. 7ನೇ ಸ್ಥಾನದಲ್ಲಿ ದೊಡ್ಡ ಸರ್ಪ್ರೈಸ್ ಅಂದ್ರೆ ಇಂಡೋನೇಷ್ಯಾ. ಏಷ್ಯಾದ ಈ ಪುಟ್ಟ ದೇಶ ಸದ್ದಿಲ್ಲದೆ ಬೆಳೀತಾ ಇದೆ. ಇನ್ನು 8ನೇ ಸ್ಥಾನದಲ್ಲಿ ಬ್ರೆಜಿಲ್. 9ನೇ ಸ್ಥಾನದಲ್ಲಿ ಆಶ್ಚರ್ಯ ಅನ್ನುವ ತರ ಯುನೈಟೆಡ್ ಕಿಂಗ್ಡಮ್ ಮತ್ತು 10ನೇ ಸ್ಥಾನದಲ್ಲಿ ಫ್ರಾನ್ಸ್ ಇದೆ. ಗಮನಿಸಿ ಸ್ನೇಹಿತರೆ, ಇಲ್ಲಿ UK ಮತ್ತು ಫ್ರಾನ್ಸ್ ಎಷ್ಟು ಕೆಳಗೋಗಿವೆ ಅಂದ್ರೆ ಒಂದ್ ಕಾಲದಲ್ಲಿ ಇಡೀ ಜಗತ್ತನ್ನ ಆಳಿದ ದೇಶಗಳು ಇವತ್ತು ಭಾರತದ ಅರ್ಧದಷ್ಟು ಪಾಲನ್ನ ಕೂಡ ಹೊಂದಿಲ್ಲ. ಯಾಕಂದ್ರೆ ಆ ದೇಶಗಳ ಬೆಳವಣಿಗೆ ವೇಗ ಬಹಳ ಕಡಿಮೆ ಇದೆ, ಹಣದುಬ್ಬರ ಜಾಸ್ತಿ ಇದೆ. ಸೊ ಸ್ನೇಹಿತರೆ, ಇಷ್ಟೆಲ್ಲ ನೋಡಿದ್ಮೇಲೆ ನಮ್ಗೆ ಅರ್ಥ ಆಗೋದೇನಂದ್ರೆ ಭಾರತ ಕೂಡ ಜಗತ್ತಿನ ಆರ್ಥಿಕ ಇಂಜಿನ್ ಆಗಿ ಬದಲಾಗ್ತಾ ಇದೆ. ಡೆವಲಪಿಂಗ್ ಕಂಟ್ರಿ ಆದ್ರೂ ಆರ್ಥಿಕತೆಯ ವಿಚಾರದಲ್ಲಿ ದೈತ್ಯ ಶಕ್ತಿಯಾಗಿ ಬದಲಾಗ್ತಾ ಇದೆ. ಆದರೆ ಇಲ್ಲಿ ನಾವು ಒಂದು ವಿಚಾರವನ್ನ ನೆನಪಿನಲ್ಲಿಟ್ಕೊಳ್ಬೇಕು. GDP ನಂಬರ್ಸ್ ಬೆಳೆದ ತಕ್ಷಣ ಎಲ್ಲರ ಮನೆಗೂ ಹಣ ಬಂದು ಬೀಳೋದಿಲ್ಲ. ನಮ್ಮ ದೇಶದಲ್ಲಿ ಇರುವ ಬಡತನ, ನಿರುದ್ಯೋಗ ಮತ್ತು ಸ್ಕಿಲ್ ಗ್ಯಾಪ್ ಅಂದ್ರೆ ಕೆಲಸಕ್ಕೆ ಬೇಕಾದ ಕೌಶಲ್ಯದ ಕೊರತೆಯನ್ನ ನೀಗಿಸಿಕೊಳ್ಳೋದು ಬಹಳ ಇಂಪಾರ್ಟೆಂಟ್. ವರ್ಲ್ಡ್ ಎಕಾನಮಿಕ್ ಫಾರಂ ನಮಗೆ ದೊಡ್ಡ ಸರ್ಟಿಫಿಕೇಟ್ ಕೊಟ್ಟಿರೋದೇನೋ ನಿಜ, ಆದರೆ ಈ 8.50% ಗಿಫ್ಟ್ ಆಗಿ ಸಿಕ್ಕಿರೋದಲ್ಲ.
ಇದು ನಮ್ಮ ದೇಶದ ಜನರ ಹಾರ್ಡ್ ವರ್ಕ್ ನ ಫಲ. ಸಾಕಷ್ಟು ಕಾಂಪ್ಲಿಕೇಶನ್ ಮಧ್ಯೆನೂ ಭಾರತ 2030 ಹೊತ್ತಿಗೆ ನಂಬರ್ 3 ಸ್ಥಾನಕ್ಕೆ ಬರೋದು ಗ್ಯಾರಂಟಿ ಅಂತಿದೆ ಈ ರಿಪೋರ್ಟ್. ಆದರೆ ಈ ಆರ್ಥಿಕ ಬೆಳವಣಿಗೆಯ ಲಾಭ ಪ್ರತಿಯೊಬ್ಬ ಭಾರತೀಯನಿಗೂ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಜೊತೆಗೆ ಭಾರತ 2030 ಹೊತ್ತಿಗೆ ಚೀನಾ ಮತ್ತು ಅಮೆರಿಕಾಗೆ ಪೈಪೋಟಿ ಕೊಡುತ್ತಾ? ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.